ಇಲ್ಲೇ ಇರ್ಬೇಕಿತ್ತಪ್ಪ. ಇಲ್ಲೇ ಇದ್ರು ಇರ್ಬೇಕು ಅಂತ ಕೇಳ್ಕೋಬಾರ್ದು ಅಜ್ಜಿ. ಕೋವಾದಲ್ಲಿರೋದು ಹಾಗಿರ್ಲಿ, ಅಷ್ಟಕ್ಕೂ ನಮ್ಮ ಅಕ್ಕನೇ ಇಲ್ವಲ್ಲ. ನಿಮ್ ಎಲ್ರಿಗೂ ಏನಾಗಿದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೈನಿ ಅದಕ್ಕೆ ಇಲ್ಲೇ ಇದ್ರು ಎಲ್ಲಿ ಅಂತ ಕೇಳ್ತಾ ಇದ್ದೀರಲ್ಲ. ನಿಮ್ಗೆಲ್ಲ ಏನಾಗಿದೆಯೋ ಅರ್ಥನೇ ಆಗ್ತಾ ಇಲ್ಲ. ಅಜ್ಜಿನೇ ಹೇಳಿದ್ದಲ್ವೇನೋ ನೈನಿ ಕೋಮಾದಲ್ಲಿದ್ದಾಳೆ ಅಂತ. ಅಯ್ಯೋ, ಅತ್ತೆ ರೂಮಲ್ಲಿ ಇದ್ದಾಳೆ ಅಂತ ಹೇಳಿದ್ರಲ್ಲ. ಈ ಅಜ್ಜಿ ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲವಲ್ಲ ಭವ. ನನಗ್ ಪ್ರಜ್ಞೆ ಇಲ್ಲ ಅಂದ್ರೆ ಏನರ್ಥ? ಅದು ಅಲ್ದೆ ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ ಅಂತ ಅಜ್ಜಿಗೆ ರಿಕ್ವೆಸ್ಟ್ ಮಾಡಿದ್ನಂತೆ. ಆ ಮಾತು ಯಾರಾದ್ರೂ ಹೇಳಿದ್ರೆ ಕೋಪ ಬರ್ತಿತ್ತು. ಅಜ್ಜಿ ಆಗಿರೋದಕ್ಕೆ ಸುಮ್ಮನೆ ಆದೆ. ಅದು ಸರಿ ವಿಕ್ರಾಂತ್, ರೂಮಲ್ಲಿ ನೈನಿ ಇಲ್ವಲ್ಲ? ನೀನ್ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಚಿಕ್ಕಮ್ಮ? ಸಾರಿ, ಅಜ್ಜಿ ಹೇಳಿದ ಮಾತು ಸತ್ಯ ಆಗ್ಲಿಲ್ವಲ್ಲ ಅಂತ ಹೇಳಕ್ ಹೋಗಿ ಹಾಗೆ ಹೇಳ್ಬಿಟ್ಟೆ. ಏನಮ್ಮ, ಯಾಕೇನೋ ಮಾತಾಡ್ತಿಲ್ಲ? ಸುಮ್ನಿರೆ. ಅವಳು ಆರೋಗ್ಯವಾಗಿದ್ದಿದ್ರೆ ಇಲ್ಲಿಂದ ಆಚೆ ಹೋಗ್ಬೋದಾಗಿತ್ತು. ಕೋಮಾದಲ್ಲಿದ್ರೆ ಕಣ್ಣೇ ಬಿಡಕ್ಕಾಗಲ್ಲ. ಅಂಥದ್ರಲ್ಲಿ ತಾನಾಗಿ ತಾನೇ ಎಲ್ಲಿ ಹೋಗಿದ್ದಾಳೆ ಅಂತ ಯೋಚಿಸ್ತಾ ಇದ್ದೀನಿ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನೈನಿ ಅದಕ್ಕೆ ಬಾಡಿ ಎಲ್ಲಿ ಹೋಗಿದೆ ಅಂತ. ಏನ್ ಯೋಚಿಸ್ತೀರಾ ಅಜ್ಜಿ? ಹೋಗಿ ಬಿಸಿ ಬಿಸಿ ಕಾಫಿನ ಕುಡಿದ್ ಬನ್ನಿ, ಆವಾಗ ತಲೆ ಕೆಲಸ ಮಾಡ್ಬೋದು. ನನಗ್ ಬುದ್ಧಿ ಕಡಿಮೆ ಅಂತ ನೀನ್ ಹೇಳ್ತಿದ್ಯೇನಮ್ಮ? ಅದರಲ್ಲಿ ಅನುಮಾನನೇ ಇಲ್ಲ. ಏನೇ? ಹೌದಮ್ಮ, ನೀನು ಒಂದೊಂದ್ ದಿನ ಒಂದೊಂದ್ ತರ ಮಾತಾಡ್ತಿದೀಯ. ನಿನ್ ಮೊಮ್ಮಗಳ ತ್ರಿನೇತ್ರಿ ಕಾಣಿಸ್ತಿಲ್ಲ ಅನ್ನೋ ದಿನದಿಂದ ಬದುಕಿದಾಳೆ ಅನ್ನೋ ನಂಬಿಕೆಯಿಂದ ಇಲ್ಲಿವರೆಗೂ ಬಂದಿದೀವಿ. ನಿನ್ನೆ ರಾತ್ರಿ ಈ ಮನೆಯಿಂದ ಹೋದ್ಲು ಅಂತ ನೀನೇ ತಾನೇ ಹೇಳಿದ್ದು ವಿಶಾಲ್ ಅವ್ರಿಗೆ ಹುಡ್ಕೊಡು ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಈ ನೈನಿನೇ ತ್ರಿನೇತ್ರಿ ಅಂತ ಇದ್ಯಾ.